ರೊಟೀನ್ ಫ್ಯಾಮಿಲಿ ಎಂಟರ್ಟೈನರ್ ಯುವ ಅಲ್ಲ, 100% ಅಲ್ಲ. ಮತ್ತು ನನ್ನ ಯಾವ ಹಿಂದಿನ ಸಿನಿಮಾ ಶೇಡು ಇದರಲ್ಲಿ ಇರೋದಿಲ್ಲ. ಕಾನ್ಫ್ಲಿಕ್ಟ್ ಇರುತ್ತೆ, ಹಿಂದಿನ ಸಿನಿಮಾಗಳಿದ್ದಂಥ ಕಾನ್ಫ್ಲಿಕ್ಟ್ ಇರುತ್ತೆ, ಬಟ್ ಬೇರೆ ರೀತಿ ಕಾನ್ಫ್ಲಿಕ್ಟ್ ಇರುತ್ತೆ. ಆಮೇಲೆ ಮೆಸೇಜ್ ಅನ್ನೋದು ನಾವು ಹೇಳಿ ಮೆಸೇಜ್ ಮಾಡ್ತೀವಿ, ಮೆಸೇಜ್ ಕೊಡ್ತೀವಿ ಅಂತ ಅದು ಯಾವತ್ತೂ ಆಡಿಯನ್ಸ್ ತಗೊಳ್ಳೋದೇ ಇಲ್ಲ. ಸೊ ನಾವು ನಮ್ಮ ದೃಷ್ಟಿಕೋನವನ್ನು ಹೇಳಿದಾಗ ಅದು ಜನಕ್ಕೆ ಹೌದು ಇದು ಸರಿ ಅನ್ನಿಸ್ದಾಗ ಅಷ್ಟೇ ಅದು ಒಂದು ಮೆಸೇಜ್ ಆಗಿ ವರ್ಕ್ ಆಗೋದು. ಇದರಲ್ಲೂ ಟೇಕ್ ಅವೇ ತುಂಬ ಇದೆ. ಮೆಸೇಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಮನೆಗೆ ತೊಗೊಂಡೋಗೋ ಅಂಶಗಳು ತುಂಬ ಇದ್ದಾವೆ. ಆ ರೀತಿ ನೋಡಿದಾಗ ಯುವ ತುಂಬ ಒಂದು ಕೆಲವು ಸಣ್ಣ ಪುಟ್ಟ ವಿಷಯಗಳ ಮೇಲೆ ಬೆಳಕು ಚೆಲ್ಲಿದೆ. ಟೇಕ್ ಅವೇ ಅಂತೂ ಖಂಡಿತ ಇದೆ ಸರ್ ಈ ಸಿನಿಮಾಯಿಂದ. ಸಂತು ಸರ್, ಅಪ್ಪುಗೆ ಸಾಂಗ್ ಇದೆಯಲ್ಲ, ಆ ಅಪ್ಪುಗೆ ಪದದಲ್ಲೇ ಅಪ್ಪು ಬದುಕಿದ್ದಾರೆ. ಅಪ್ಪು ಸರ್ ಹಗ್ ಮಾಡೋ ಸ್ಟೈಲ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅವರು ತಲೆನ ಎದೆಗೆ ಮುಟ್ಟಿಸ್ತಾರೆ ಯಾವಾಗಲೂ ಕೂಡ. ನಿಮ್ಮ ಮರೆಯಲಾಗದ ಹಗ್ಗನ್ನ ಈಗ ನೆನಪಿಸ್ಕೋಬೋದಾ ಯಾವುದಾದ್ರೂ? ಹೌದು ಸರ್, ಅದು ಪ್ರಾಬ್ಲಿ ರಾಜ್ಕುಮಾರ ಸಿನಿಮಾ ರಿಲೀಸ್ ಆದಮೇಲೆ ಒಂದು ಸಲ, ಮತ್ತು ಬೊಂಬೆ ಹಾಡು ಅವ್ರು ಕೇಳಿದ್ಮೇಲೆ ಒಂದು ಸಲ, ಮತ್ತು ಅಂದರೆ ಅವರು ಪ್ರತಿ ಸತಿ ನಾನು ಮೀಟ್ ಮಾಡಿದಾಗ ಹಗ್ ಮಾಡೋರು. ಅದ್ರಲ್ಲಿ ನನಗೆ ತುಂಬ ಟಚ್ ಆಗೋದು ಅವರು ಪಿಕ್ಚರ್ ರಿಲೀಸ್ ಆದಮೇಲೆ. ಆವಾಗ ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೂ ಹುಷಾರಿರಲಿಲ್ಲ. ರಾಜ್ಕುಮಾರ ಸಿನಿಮಾ ರಿಲೀಸ್ ಆದಾಗ ಅವ್ರಿಗೆ ಅದು ನೋವಿತ್ತು, ತಾಯಿ ಹುಷಾರಿಲ್ಲ, ಸಿನಿಮಾ ನೋಡೋಕ್ಕಾಗಿಲ್ಲ ಅನ್ನೋ ಒಂದು ನೋವಿತ್ತು. ಜೊತೆಗೆ ಈ ಸಿನಿಮಾ ಅಪ್ಪಾಜಿ ಹೆಸರಲ್ಲಿ ಇಷ್ಟು ದೊಡ್ಡದಾಗಿದೆ, ಅದು ಕಲೆಕ್ಷನು ರೆಕಾರ್ಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪ್ರೀತಿ ಮತ್ತು ವಿಶ್ವಾಸ, ಗೌರವ ಸಿಕ್ಕಿರೋದ್ರ ಬಗ್ಗೆ ತುಂಬ ಖುಷಿ ಪಡೋರು ಅವರು. ಆ ಸಮಯದಲ್ಲಿ ಅವರು ಒಂದ್ಸಲಿ ನನ್ನ ಹಗ್ ಮಾಡಿದ ರೀತಿ ಮತ್ತು ಆ ಒಂದು ಕಾನ್ಫಿಡೆನ್ಸ್ ಇದೆ ಗೊತ್ತಾ, ಅವರು ತಪ್ಪಿಕೊಂಡಾಗ, ಮತ್ತು ಆ ನಿಷ್ಕಲ್ಮಶವಾದಂಥ ಒಂದು ಎನರ್ಜಿ, ವೈಬು, ಪ್ರಾಬ್ಲಿ ಅದು ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಗೊತ್ತು ಅವ್ರು ಯಾವ ಥರ ಒಂದು ವ್ಯಕ್ತಿನ ಅಪ್ಕೋತಾ ಇದ್ರು ಅಂತ. ಸೊ ಈ ಹಾಡಲ್ಲಿ ನೀವು ಹೇಳ್ದಂಗೆ ಆ ಅಪ್ಪುಗೆ ಅನ್ನೋ ಪದದಲ್ಲಿ ಅವ್ರು ಸದಾ ಜೀವಂತವಾಗಿರ್ತಾರೆ. ಗುರು ಹೇಳ್ದಂಗೆ ಅವ್ರು ನಮ್ಮ ಜೊತೆನೇ ಇದ್ದಾರೆ, ಮನಸ್ಸಲ್ಲೇ ಇದ್ದಾರೆ. ಮತ್ತು ನೀವುಗಳು ಮಾಧ್ಯಮ ಅವ್ರನ್ನ ಜೀವಂತವಾಗೇ ಇಟ್ಕೊಂಡಿದ್ದೀರಾ. ಈ ಅವರ ಒಂದು ಜೀವ ಕಳೆ ಹಾಗೆ ಉಳಿಸಿದ್ದೀರಾ. ಆ ಒಂದು ನಿಟ್ಟಿನಲ್ಲಿ ನಿಮ್ಮೆಲ್ರಿಗೂ ನಾನು ಕೃತಜ್ಞತೆ ಹೇಳಲೇಬೇಕು. ಅವರ ಒಬ್ಬ ಅಭಿಮಾನಿಯಾಗಿ ಅವ್ರನ್ನ ನೀವೆಲ್ಲರೂ ಜೀವಂತವಾಗಿ ಇಟ್ಟಿದ್ದೀರಾ. ನಿಮ್ಮ ಥರನೇ ನಾನು ಸಾಧ್ಯವಾದಷ್ಟು ಆ ಒಂದು ಎಮೋಷನ್ನು, ಆ ಫೀಲ್ನ ಜೀವಂತವಾಗಿಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಶೇಡ್ ಇರಲ್ಲ, ಬಟ್ ಅದೇನಾಗತ್ತೆ, ಈಗ ರಾಜ್ಕುಮಾರಲ್ಲಿ ನೀವು ಅಬ್ಸರ್ವ್ ಮಾಡಿ, ಯಾವುದೇ ವಿಷಯ ಎಲ್ಲೂ ಇಡೀ ಸಿನಿಮಾದಲ್ಲಿ ತೆರೆ ಮೇಲೆ ನಾವು ಅಣ್ಣವ್ರನ್ನ ತರೋದೇ ಇಲ್ಲ. ಅದು ಯಾಕೆ ನಿಮ್ಗೆ ಅನಿಸುತ್ತೆ ಅಂದರೆ, ನೀವು ಅಪ್ಪು ಸರಲ್ಲಿ ಅಣ್ಣವ್ರನ್ನ ನೋಡ್ತಾ ಇದ್ರಿ, ಅದು ನಿಮ್ಗೆ ಅದು ಮಗನಲ್ಲಿ ತಂದೆ ನೋಡೋದು ಸಹಜ. ಸೊ ಅವರಲ್ಲಿ ನೀವು ಅಣ್ಣವ್ರನ್ನ ನೋಡ್ತಿದ್ದರಿಂದ ನಿಮ್ಗೆ ಹಂಗೆ ಅನಿಸಿದ್ದು. ರಾಮಾಚಾರಿ ಡಿಫ್ರೆಂಟ್, ಹೌದು, ಅದು ಒಂದು ವಿಷ್ಣು ಸರ್ ರೆಫರೆನ್ಸ್ ಇಟ್ಕೊಂಡೇ ಮಾಡಿದಂಥ ಸಿನಿಮಾ. ಮತ್ತು ಟೈಟ್ಲ್ ರಾಜ್ಕುಮಾರ್ ಅಂತ ಇತ್ತಲ್ಲ, ಪ್ರಾಬಬ್ಲಿ ನಿಮಗೆಲ್ಲ ಅದು ಫೀಲ್ ಆಗಿರುತ್ತೆ. ಇದರಲ್ಲಿ ಸಹಜವಾಗಿಯೇ ಒಂದು ಗುರುನಲ್ಲಿ ಒಂದು ಅಪ್ಪು ಸರ್ನ ಏನು ಹುಡುಕ್ತಾ ಇದ್ದಾರಲ್ಲ ಜನ, ಪ್ರಾಬ್ಲಿ ಆ ಒಂದು ಅವರೇ ಈಗ ನಾನು ಅಪ್ಪು ಸರ್ ಯಾವಾಗ ಹೇಳೋರು, ಅಪ್ಪಾಜಿಗೆ ನಾನು ಯಾವತ್ತೂ ಹೋಲಿಸ್ಬೇಡಿ, ಅಪ್ಪಾಜಿ ಬೇರೆ ನಾನು ಬೇರೆ, ಹಾಗೆ ಅಪ್ಪು ಸರ್ ಬೇರೆ, ಗುರು ಬೇರೆ. ಬಟ್ ಆ ಒಂದು ಸಂಬಂಧ ಅನ್ನೋದರಲ್ಲಿ ಈಗ ನಿಮ್ಮಲ್ಲಿ ನಿಮ್ಮ ತಾಯಿನ ನೋಡೋದು ಹೆಂಗೆ ಒಂದು ಸಹಜನೋ ಅದು ಅಷ್ಟೇ ಸಹಜ. ಸೊ ಅಪ್ಪು ಸರ್ ಆಶೀರ್ವಾದ ಇದೆ ಈ ಸಿನಿಮಾ ಮೇಲೆ. ಅವರ ಯಾವುದೇ ಶೇಡ್ ಇಲ್ಲ, ಮತ್ತು ಅವ್ರಿಗೂ ಇದು ಸಿನಿಮಾಗೂ ಸಂಬಂಧ ಇಲ್ಲ. ಇದೇ ಡಿಫ್ರೆಂಟ್ ಸಿನಿಮಾ, ಬಟ್ ಅವ್ರ ಎಮೋಷನ್ ಸದಾ ಈ ಸಿನಿಮಾ ಜೊತೆ ಇರುತ್ತೆ, ಅವ್ರ ಆಶೀರ್ವಾದ ಇರುತ್ತೆ. ಅದಂತೂ 100% ಇದೆ. ಸಿನಿಮಾಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.